ನಿಗೂಢ ಶವಗಳ ಶೋಧ 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ನಡೆಯುತ್ತಾ? ಜಿಪಿಆರ್ ಅನ್ನ ಬಳಸಿ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಸೋದಕ್ಕೆ ಪ್ಲಾನ್ ಆಗಿರೋದು. ಆದರೆ 13ನೇ ಪಾಯಿಂಟ್ನಲ್ಲಿ ಇವತ್ತು ಜಿಪಿಆರ್ ಶೋಧವೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಪ್ರಣವ್ ಮೊಹಂತಿ ಮಂಗಳೂರು ಭೇಟಿ ರದ್ದಾಗಿದೆ. ಜಿಪಿಆರ್ ಬಂದ್ರೆ ಮಾತ್ರ ಪ್ರಣವ್ ಮೊಹಂತಿ ಭೇಟಿ ಕೊಡ್ತಾರೆ. ಇವತ್ತು ಕೂಡ ಮಾಸ್ಕ್ ಮ್ಯಾನ್ ತೋರಿಸಿದ ಕಡೆ ಶೋಧ ನಡೆಯುತ್ತೆ. ಕಾರ್ಮಿಕರಿಂದ ಅಗೆಸಿ ಶೋಧ ಕಾರ್ಯಾಚರಣೆ ನಡೆಸಲಾಗುತ್ತೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಶೋಧ ಇನ್ನೂ ಕೂಡ ಮುಂದುವರೆದಿದೆ. ದೂರುದಾರ ಗುರುತು ಮಾಡಿದಂತ 13 ಸ್ಪಾಟ್, ಅದರಲ್ಲಿ 13ನೇ ಸ್ಪಾಟಿನ ಕಾರ್ಯಾಚರಣೆ ಇನ್ನೂ ಕೂಡ ಆಗಿಲ್ಲ. ಅದನ್ನ ಹೊರತುಪಡಿಸಿದಂತೆ ಮಾಸ್ಕ್ ಮ್ಯಾನ್ ತೋರಿಸಿದಂತ ಬೇರೆ ಬೇರೆ ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಲಾಯಿತು. ಇವತ್ತು ಕೂಡ ದೂರುದಾರ ತೋರಿಸಿದಂತಹ ಬೇರೆ ಕಡೆ ಜಾಗದಲ್ಲಿ ಶೋಧ ನಡೆಯುತ್ತೆ. ಕಾರ್ಮಿಕರಿಂದ ಅಲ್ಲಿ ಭೂಮಿಯನ್ನ ಅಗೆಸಿ ಶೋಧ ನಡೆಸಲಾಗುತ್ತೆ. ಜಿಪಿಆರ್ ಶೋಧ 13ನೇ ಪಾಯಿಂಟ್ ಅಲ್ಲಿ ನಡೆಸೋದಕ್ಕೆ ಪ್ಲಾನ್ ಆಗಿತ್ತು. ಆದ್ರೆ ಜಿಪಿಆರ್ ಬಂದ್ರೆ ಮಾತ್ರ ಪ್ರಣವ್ ಮೊಹಂತಿ ಭೇಟಿ ಕೊಡ್ತಾರೆ ಮಂಗಳೂರು. ಪ್ರಣವ್ ಮೊಹಂತಿ ಮಂಗಳೂರು ಭೇಟಿ ರದ್ದಾಗಿದೆ. ಜಿಪಿಆರ್ ಇನ್ನೂ ಬಂದಿಲ್ಲ. ಜಿಪಿಆರ್ ಬಂದ್ರೆ ಮಾತ್ರ ಪ್ರಣವ್ ಮೊಹಂತಿ ಭೇಟಿ ಕೊಡ್ತಾರೆ. 13ನೇ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಶೋಧ ಮುಂದುವರೆದಿದೆ. ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಶೋಧ ನಡೆಸೋದಕ್ಕೆ ಪ್ಲಾನ್ ಆಗಿದೆ. ಏನಿದು ಜಿಪಿಆರ್? ನೆಲವನ್ನ ಅಗೆಯದೆ ಭೂಮಿಯ ಒಳಗಡೆ ಏನಿದೆ ಅಂತ ಪತ್ತೆ ಹಚ್ಚಬಹುದಾದಂತ ಒಂದು ಯಂತ್ರ. ಅಲ್ಲಿ ಸಾಕಷ್ಟು ಅಡೆತಡೆಗಳಿದೆ ಜಿಪಿಆರ್ ಬಳಸೋದಕ್ಕೂ ಕೂಡ. ಯಾಕಂದ್ರೆ ಹತ್ತಿರದಲ್ಲೇ ವಿದ್ಯುತ್ ಕಂಬ ಇದೆ. ತೀರಾ ನೇತ್ರಾವತಿ ನದಿಯ ತೀರದಲ್ಲೇ ಇರುವಂತಹ ಜಾಗ ಇದು. ಜಿಪಿಆರ್ ಬಳಸೋದಕ್ಕೆ ಏನೆಲ್ಲ ಅಡೆತಡೆಗಳಿದೆ, ಯಾವೆಲ್ಲ ಅನುಮತಿಗಳು ಬೇಕು, ಇದರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಈ ಯಂತ್ರದ ಮೂಲಕ ಭೂಮಿಯ ಆಳದಲ್ಲಿರುವಂತಹ ವಸ್ತುಗಳು ಪತ್ತೆ ಹಚ್ಚಬಹುದು. ಹದಿಮೂರನೇ ಸ್ಪಾಟ್ನಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಅಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆ ಆಗಿದೆ. ಆದರೆ ಜಿಪಿಆರ್ ಕೈ ಸೇರಬೇಕಾಗಿದೆ. ಪ್ರಣವ್ ಮೊಹಂತಿ ಮಂಗಳೂರು ಭೇಟಿ ಕೂಡ ರದ್ದಾಗಿದೆ ಇವತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, 13ನೇ ಸ್ಪಾಟ್ ಅನ್ನೋದು ಕುತೂಹಲದ ಕೇಂದ್ರ ಬಿಂದು ಆಗಿದೆ. 12ರ ನಂತರ 13ನೇ ಸ್ಪಾಟೇ ಅಗಿತಾರೆ ಅಂತ ನೋಡಿದ್ರೆ 13 ಸ್ಪಾಟ್ ಅನ್ನ ಅಗಿಯದೆ ಇನ್ನೂ ಬೇರೆ ಬೇರೆ ಸ್ಪಾಟ್ಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ಬಿಟ್ಟಿದ್ದಾರೆ. ಆದ್ರೆ 13ನೇ ಸ್ಪಾಟ್ ಅಂತ ಅಂದಾಗ ಜಿಪಿಆರ್ ತಂತ್ರಜ್ಞಾನ ಅಂತ ಏನ್ ಹೇಳ್ತಾ ಇದ್ರು, ಈ ಜಿಪಿಆರ್ ತಂತ್ರಜ್ಞಾನ ಬಳಸಿ ಅಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಏನೆಲ್ಲ ಅಡೆತಡೆಗಳು ಈಗ ಎದುರಾಗಿರೋದು? ಹಾಗಾದ್ರೆ ಇನ್ನು ಜಿಪಿಆರ್ ಯಂತ್ರ ಕೈ ಸೇರಿಲ್ವಾ? ಶ್ವೇತಾ, ಹೌದು, ಈವರೆಗೂ ಕೂಡ ಜಿಪಿಆರ್ ಯಂತ್ರ SIT ತಂಡದ ಕೈ ಸೇರಿಲ್ಲ. ಯಾಕಂದ್ರೆ ಅದರ ವೆಚ್ಚಗಳಾಗಿರ್ಬೋದು, ಅದಕ್ಕೆ ಆಡಬೇಕಾದ ಖರ್ಚುಗಳು ಮತ್ತು ಅದರ ಬಾಡಿಗೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿವೆ. ಅದರ ಜೊತೆಗೆ ಇದನ್ನ ಸ್ವತಃ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಕನ್ಫರ್ಮ್ ಮಾಡ್ತಾರೆ. ಅದರ ಕನ್ಫರ್ಮ್ ಮಾಡಿ ಸ್ವತಃ ಅವರೇ ಬೆಳ್ತಂಗಡಿಗೆ ಬಂದು ಅದರ ಪ್ರಕ್ರಿಯೆಗಳಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಹಾಗಾಗಿ ಇವತ್ತು ಅವರು ಬರಬೇಕಾಗಿತ್ತು. ಆದರೆ ಕಡೆಯ ಕ್ಷಣಗಳಲ್ಲಿ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ಬೆಳ್ತಂಗಡಿ ಭೇಟಿ, ಧರ್ಮಸ್ಥಳ ಭೇಟಿ ಏನಿತ್ತು ಅದು ರದ್ದಾಗಿರುವಂಥದ್ದು. ಹೀಗಾಗಿ ಮುಂದಿನ 2 ದಿನಗಳ ಕಾಲ ಅಂದ್ರೆ ಇವತ್ತು ಮತ್ತೆ ನಾಳೆ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿ 13ರ ಜಾಗ ಉತ್ಖನನ ಮಾಡುವಂತ ಪ್ರಕ್ರಿಯೆಗಳಿಗೆ ತಾತ್ಕಾಲಿಕವಾಗಿ ತಡೆ ಬಿದ್ದಿದೆ. ಬಹುಶಃ ಬುಧವಾರದ ನಂತರ ಇದೇನಾದ್ರೂ ಆಗಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಹಾಗಾಗಿ ಇವತ್ತು ಆತನನ್ನೇ ಕರೆದುಕೊಂಡು ಹೋಗಿ ಆತ ತೋರಿಸುವ ಅಚ್ಚರಿಯ ಜಾಗಗಳಲ್ಲಿ ಉತ್ಖನನ ಮಾಡುವಂತ ಕೆಲಸಗಳನ್ನ SIT ಮಾಡಬಹುದು ಅಂತ ಮಾಹಿತಿ ಇರುವಂತದ್ದು. ಅದರ ಜೊತೆಗೆ ಅನೇಕ ರೀತಿಯಾದಂತಹ ಚರ್ಚೆಗಳು ಜಿಪಿಆರ್ ವಿಚಾರಕ್ಕೆ, ಅಂದ್ರೆ ಜಿಪಿಆರ್ ಹೇಗೆ ನಿಖರವಾಗಿ ಕೊಡುತ್ತಾ, ನಿಖರವಾಗಿ ಅದರ ಬಗ್ಗೆ ಮಾಹಿತಿ ಕೊಡುತ್ತಾ, ಮತ್ತು ಆ ಜಾಗದಲ್ಲಿ ಯಾಕೆ ಜಿಪಿಆರ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಆತ ಹೇಳುವ ಅಷ್ಟು ಜಾಗಗಳಲ್ಲಿ
5 ಅಡಿ 6 ಅಡಿ 4 ಅಡಿ 3 ಅಡಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಒಂದು ಜಾಗ ತೋರಿಸಿದ್ರೆ ಅದೇ ಜಾಗದಲ್ಲಿ 3 ಪಾಯಿಂಟ್ಗಳನ್ನು ಅಗದ್ರು. ಆದರೂ ಕೂಡ ಯಾವುದೇ ಮೃತದೇಹಗಳ ಅಸ್ಥಿಪಂಜರ ಸಿಕ್ಕಿಲ್ಲ 6ನೇ ಪಾಯಿಂಟ್ ಅನ್ನು ಹೊರತುಪಡಿಸಿ. ಮತ್ತು 11ನೇ ಪಾಯಿಂಟ್ ನಲ್ಲಿ ಮೇಲ್ಭಾಗದಲ್ಲಿ 14ನೇ ಪಾಯಿಂಟ್ ಅಲ್ಲಿ ಮೇಲ್ಭಾಗದಲ್ಲಿ ಸಿಕ್ಕಿರುವಂತದ್ದನ್ನ ಬಿಟ್ಟು. ಹೀಗಾಗಿ ಈ ಒಂದು 13ನೇ ಪಾಯಿಂಟ್ ಅಲ್ಲಿ ಬಹಳಷ್ಟು ಟೆಕ್ನಿಕಲ್ ಚಾಲೆಂಜಸ್ ಗಳಿರುವಂತ, ಯಾಕಂದ್ರೆ ಅಲ್ಲಿ ಒಂದು ಡ್ಯಾಮ್ ಇದೆ, ಅದ್ರ ಜೊತೆಗೆ 2 ವಿದ್ಯುತ್ ಕಂಬಗಳು ಮತ್ತು ವಿದ್ಯುತ್ ಪರಿವರ್ತಕಗಳಿದೆ. ಹಾಗಾಗಿ ಇದೆಲ್ಲಕ್ಕೂ ಡ್ಯಾಮೇಜ್ ಆಗದಂತೆ ಯಾವ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ನೇರವಾಗಿ ಅಲ್ಲಿ ಹಿತಾಚಿಗಳನ್ನು ಬಳಸಿ ಅಗಿಯೋದಕ್ಕಾಗಲ್ಲ, JCBಗಳನ್ನು ತರೋದಕ್ಕಾಗಲ್ಲ, ಮ್ಯಾನ್ಯಲ್ ಆಗಿ ಅಗಿಯುವಂತ ಸಂದರ್ಭದಲ್ಲೂ ಕೂಡ ಯಾವುದಕ್ಕಾದ್ರೂ ಡ್ಯಾಮೇಜ್ ಆಗಬಹುದು. ಅದ್ರ ಜೊತೆಗೆ ಆತ ಹೇಳ್ತಾನೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ತುಂಬಿಸಿದ್ದಾರೆ. ಇದು ಆತ ಮಾತ್ರ ಅಲ್ಲ, ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾರೆ. ಹಾಗಾಗಿ 10 ಅಡಿಗೂ ಆಳಕ್ಕೆ ಅಲ್ಲಿ ಹೊಂಡ ತೋಡಬೇಕಾದಂತ ಅನಿವಾರ್ಯತೆಗಳಿದೆ. ಆದ್ರೆ ಏಕಾಏಕಿಯಾಗಿ ಯಾವುದೇ ವಸ್ತುಗಳು ಇಲ್ಲದಿದ್ರೆ ಸುಮ್ಮನೆ ಯಾಕೆ ಆಗಬೇಕು ಅನ್ನುವಂಥ ಪ್ರಶ್ನೆಗಳು ಒಂದು ಕಡೆ ಆದ್ರೆ, ಅಲ್ಲಿ ತಂತ್ರಜ್ಞಾನವನ್ನು ಬಳಸಿ ಮುಂದಿನ ಪ್ರಕ್ರಿಯೆಗಳನ್ನು ನಡೆಸಬೇಕು ಅನ್ನುವಂಥದ್ದಕ್ಕೆ GPR ನ ಬಳಕೆಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಆದ್ರೆ GPR ಅನ್ನು ಇಲ್ಲಿ ಬಳಕೆ ಮಾಡುವ ವಿಚಾರದಲ್ಲೂ ಕೂಡ ಸಾಕಷ್ಟು ಸವಾಲುಗಳಿವೆ. ಯಾಕಂದ್ರೆ ಒಂದು, ಅಲ್ಲಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಸಹಜವಾಗಿ ಅಣೆಕಟ್ಟನ್ನು ಕಟ್ಟುವಂಥ ಸಂದರ್ಭಗಳಲ್ಲಿ ಅಲ್ಲಿ ಕೆಲವು ಕಬ್ಬಿಣದ ವಸ್ತುಗಳನ್ನು ಬಳಕೆ ಮಾಡಿರಬಹುದು, ಅಥವಾ ಯಾವುದಾದ್ರೂ ಲೋಹದ ಪೈಪ್ಗಳನ್ನು ಬಳಕೆ ಮಾಡಿರಬಹುದು. ಇಂತಹ ಲೋಹದ ಪೈಪ್, ಕಬ್ಬಿಣದ ವಸ್ತುಗಳಿದ್ದಂಥ ಸಂದರ್ಭಗಳಲ್ಲಿ ಕೆಲವೊಮ್ಮೆ GPR ನಿಂದ ಹೊರಹೊಮ್ಮುವಂಥ ಅಲೆಗಳೇನಿದೆ ಅದು ಒಂದು ಹಂತಕ್ಕೆ ರೂಪಾಂತರಗೊಳ್ಳುವ ಸಾಧ್ಯತೆಗಳಿವೆ. ಅದು ನೇರವಾಗಿ ಆ ಕೆಳಭಾಗದಲ್ಲಿರುವಂಥ ವಸ್ತುಗೆ, ಯಾಕಂದ್ರೆ ಆ ಟೆಕ್ನಾಲಜಿ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ GPR ನಲ್ಲಿರುವಂತಹ ಆಂಟೆನಾಗಳನ್ನು ಭೂಮಿಯ ಮೇಲೆ ಇಟ್ಟು ಅದರಿಂದ ಹೊರಹೊಮ್ಮುವಂತಹ ಅಲೆಗಳೇನಿದೆ ಅದು ಭೂಮಿಯ ಅಡಿಭಾಗಕ್ಕೆ ಹೋಗಿ ಅಲ್ಲಿರುವಂತಹ ವಸ್ತುಗೆ ಪ್ರತಿಫಲನಗೊಂಡು ಅದು ಮತ್ತೆ ರಿವರ್ಸ್ ಬರುತ್ತೆ, ರಿಟರ್ನ್ ಬಂದಂಥದ್ದು ಅವರ ಕೈಯಲ್ಲಿರುವಂತಹ ಟ್ಯಾಬ್ಲೆಟ್ಗಳಿರ್ಬೋದು, ಕಂಪ್ಯೂಟರ್ಗಳಿರ್ಬೋದು, ಅವುಗಳ ಡಾಟಾ ಸಿಸ್ಟಮ್ಗಳಲ್ಲಿ ಅದು ರೆಕಾರ್ಡ್ ಆಗುತ್ತೆ. ಅಂದ್ರೆ ಅಲ್ಲಿ ಒಂದು ಮೃತದೇಹ ಇದ್ರೆ ಅದು ಅದೇ ರೀತಿಯಾದಂತಹ ಪಿಕ್ಚರ್ಗಳನ್ನು ಇಲ್ಲಿ ಮತ್ತೆ ಅದನ್ನ ಪ್ರತಿಫಲನ ಮಾಡುತ್ತೆ. ಅದೇನಾದ್ರೂ ಕಬ್ಬಿಣದ ವಸ್ತು ಇದ್ರೆ ಅದನ್ನ ಅದೇ ಕ್ಲಿಯರ್ ಆಗಿ ಪ್ರತಿಫಲನ ಮಾಡುತ್ತೆ. ಆದರೆ ಈ ರೀತಿಯಾಗಿದ್ದಂಥ ಸಂದರ್ಭಗಳಲ್ಲಿ ಅದು ರಾಂಗ್ ಇನ್ಫಾರ್ಮೇಶನ್ಗಳನ್ನು, ಅಂದ್ರೆ ಅಲ್ಲಿ ಕೊಡುವಂತಹ ಅದು ಪ್ರತಿಫಲನದಿಂದ ತಾಗುವಂತಹ ಮೆಸೇಜ್ಗಳೇನಿದೆ, ಹೊರಗೆ ಬರುವಂತಹ ಭೂಮಿಯ ಅಡಿಭಾಗದಲ್ಲಿರುವಂತಹ ವಸ್ತುಗಳ ಮೆಸೇಜ್ಗಳೇನಿದೆ ಅದು ತಪ್ಪಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಭೂಮಿಯ ತೇವಾಂಶಕ್ಕೆ ನಾವು ಬಂದ್ರೆ, ಭೂಮಿ ಸಹಜವಾಗಿ ಅದು ಡ್ಯಾಮ್ ಪ್ರದೇಶ, ಅಲ್ಲಿ ನೇತ್ರಾವತಿ ನದಿ ನಿರಂತರವಾಗಿ ಹರಿತಾ ಇರುತ್ತೆ. ಅದರ ಫಸ್ಟ್ ಅಂಡ್ ಸೆಕೆಂಡ್ ಲೇಯರ್ಗಳನ್ನು ನಾವು ಬಿಟ್ಟರೂ ಕೂಡ, ಅಂದ್ರೆ ಲೈನ್ ಬೈ ಲೈನ್ ಅವರು ಈ GPR ತಂತ್ರಜ್ಞಾನವನ್ನು ಅವರು ಬಳಸ್ಕೊಂಡು ಹೋಗ್ತಾರೆ. ಅಂದ್ರೆ ಏಕಾಏಕಿಯಾಗಿ ಇಡೀ ಅಡಿಭಾಗಕ್ಕೆ ಹೋಗಿ ಅದನ್ನ ಮಾಡೋದಿಲ್ಲ. ಲೇನ್ ಬೈ ಲೇನ್ ಈತ GPR ನಲ್ಲಿ ಸರ್ವೆಗಳನ್ನ ಮಾಡ್ತಾರೆ ಮತ್ತು ಸ್ಕ್ಯಾನ್ಗಳನ್ನ ಮಾಡ್ತಾರೆ. ಹಾಗಾಗಿ 2 ಲೇಯರ್ ನಲ್ಲಿ ನೀರಿನ ಸಮಸ್ಯೆ ಇರ್ಲಿಕ್ಕಿಲ್ಲ. ಆದ್ರೆ ಮತ್ತೆ ಕೆಳಭಾಗದ ಲೇಯರ್ ಗಳಿಗೆ ಹೋದಾಗ ನೀರು ಇದ್ದಾಗ ಸಮಯದಲ್ಲಿ ವಿದ್ಯುತ್ ಪ್ರವಾಹತೆ ಅಲ್ಲಿ ಹೆಚ್ಚಿರುತ್ತೆ. ಇದರಿಂದವೂ ಕೂಡ ಆ ಅಲೆಗಳ ಪ್ರತಿಫಲನ, ಅಂದ್ರೆ ಅದರ ರೇಡಿಯೇಷನ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಶ್ವೇತಾ. ಹಾಗೆ ಸಂಪರ್ಕದಲ್ಲಿರಿ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.